ಸರ್ಕಾರದ ಯಾವುದೇ ಒಂದು ಯೋಜನೆ ಅಥವಾ ಸರ್ಕಾರದ ಒಂದು ಯಾವುದಾದ್ರೂ ಒಂದು ಚಿಂತನೆ ಜಾರಿಗೆ ಬರಬೇಕು, ಅದು ಬಂದಾಯ್ತು ಅಂತಂದ್ರೆ ಅದಕ್ಕೆ ಪ್ರಮುಖವಾಗಿ ಪಾತ್ರ ವಹಿಸೋದು ಅಂತ ಹೇಳಿದ್ರೆ ಅಂಗನವಾಡಿ ಕಾರ್ಯಕರ್ತರು. ನಾವು ನೋಡಿದಾಗೆ ಗೃಹಲಕ್ಷ್ಮಿ ಆಗಿರಬಹುದು, ಶಕ್ತಿ ಯೋಜನೆ ಆಗಿರ್ಬೋದು, ಈ ರೀತಿ ಒಂದಲ್ಲ ಒಂದು ಯೋಜನೆನ ಜನರಿಗೆ ಮುಟ್ಸೋಕೆ ಪ್ರಮುಖವಾಗಿ ಕಾರಣ ಆಗಿರೋದು ಅಂತ ಹೇಳಿದ್ರೆ ಅದು ಅಂಗನವಾಡಿ ಕಾರ್ಯಕರ್ತರು. ಅದೇ ಅಂಗನವಾಡಿ ಕಾರ್ಯಕರ್ತರು ಇವತ್ತು ನಮಗೆ ಕನಿಷ್ಠ ವೇತನವನ್ನ ಕೊಡಿ ಅಂತ ಹೇಳಿ ಕಳೆದ 4 ದಿನಗಳಿಂದಲೂ ಕೂಡ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅಂಗನವಾಡಿ ಕಾರ್ಯಕರ್ತರು ಯಾವೆಲ್ಲ ರೀತಿಯಲ್ಲಿ ಸರ್ಕಾರಕ್ಕೆ ತಮ್ಮ ಕೊಡುಗೆಯನ್ನ ನೀಡ್ತಾ ಇದ್ದಾರೆ ಅಂತ ಹೇಳಿ ನಾನು ಅಂಗನವಾಡಿ ಕಾರ್ಯಕರ್ತರನ್ನೇ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಒಂದಲ್ಲ ಒಂದು ಯೋಜನೆ ಜಾರಿಗೆ ಬರಬೇಕು ಅಂತ ಹೇಳಿದ್ರೆ ಪ್ರಮುಖವಾಗಿ ಒಂದು ನೀವಿರ್ತೀರ, ಇಲ್ಲಾಂದ್ರೆ ಇನ್ನೊಂದು ಆಶಾ ಕಾರ್ಯಕರ್ತರು ಇರ್ತಾರೆ. ಸೊ ಪ್ರಮುಖವಾಗಿ ನೀವು ಎಲ್ಲ ಕಡೆನೂ ಕೂಡ ನೀವು ಕಾಣಿಸ್ಕೊಳ್ತೀರಾ. ಆದ್ರೆ ಇವತ್ತು ನಿಮ್ಮ ಒಂದು ಬೇಡಿಕೆನ ಈಡೇರಿಸಬೇಕು ಅಂತ ಹೇಳಿ ಸರ್ಕಾರದ ಮುಂದೆ ಇಟ್ಟಿದ್ದೀರಾ. ಆದ್ರೂ ಕೂಡ ನಿಮ್ಮ ಬೇಡಿಕೆ ಈಡೇರ್ತಿಲ್ಲ. ಬಟ್ ನೀವು ಇಲ್ಲಿಂದ ಎದ್ದು ಹೋಗಿ ಅಂತ ಹೇಳ್ತಾ ಇದ್ದಾರೆ, ಏನ್ ಹೇಳ್ತೀರಾ? ಇಲ್ಲ, ನಾವು ಎದ್ದೋಗಿ ಅಂತ ಹೇಳೋದಕ್ಕೆ ಒಂದೇ ಮಾತಲ್ಲಿ ಎದ್ದು ಹೋಗೋಕ್ಕಾಗಲ್ಲ. ಯಾಕೆಂತಂದರೆ ನಾವು ಇದು ICDS ಪ್ರಾರಂಭ ಆಗಿ 50 ವರ್ಷ ಆಯಿತು. 50 ವರ್ಷದಿಂದ ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇದ್ವಿ. ಪ್ರತಿ ಸರಿನೂ ಪ್ರೊಟೆಸ್ಟ್ ಮಾಡಿದಾಗ್ಲೂ ಕೂಡ 500,000 ಜಾಸ್ತಿ ಮಾಡ್ತಾರೆ, ಇಲ್ಲಾಂದರೆ ಹಾಗೆ ಓಡಿಸ್ತಾರೆ. ಬಿಟ್ಟರೆ ನಮಗೆ ಎಲ್ಲ ಸರ್ಕಾರದ ಯೋಜನೆಗಳ ಸ್ಕೀಮ್ಗಳನ್ನು ನಾವು ಮಾಡಬೇಕು. ಪ್ರತಿಯೊಂದು ಪೋಷಣ್ ಟ್ರ್ಯಾಕರ್ ಆಗಿರ್ಬೋದು, ಮಕ್ಕಳದ್ದು ಇದು ಆರೋಗ್ಯದ ಬಗ್ಗೆ ಆಗಿರ್ಬೋದು, ಮತ್ತು ಗರ್ಭಿಣಿ ಬಾಣಂತಿ ಬಗ್ಗೆ ಆಗಿರ್ಬೋದು, ಎಲ್ಲ ದಾಖಲೆ ನಿರ್ವಹಣೆ ಬಗ್ಗೆ ಆಗಿರ್ಬೋದು, ಎಲ್ಲ ಸಭೆ ಸಮಾರಂಭಗಳಿಗೆ ಕೂಡ ನಮ್ಮನ್ನು ಕರ್ಕೊಂಡೋಗಿ ಕ್ಲಾಪ್ಸ್ ಹೊಡಿಸುವಂಥ ಕೆಲಸಗಳಂತ ಮಾಡೋಂಥದ್ದಾಗಿರ್ಬೋದು, BLO ಡ್ಯೂಟಿಗಳನ್ನು ಮಾಡೋಂಥದ್ದಾಗಿರ್ಬೋದು, ಎಲ್ಲ ಕೆಲಸಗಳನ್ನು ನಾವು ನಿರ್ವಹಿಸ್ತಿರುವ ನಮಗೆ ಒಂದು ಕನಿಷ್ಠ ವೇತನ ಕೊಡಿ ಅಂತ ನಾವು ಕೇಳ್ತಾ ಇರೋದು. ಆ ಕನಿಷ್ಠ ವೇತನ ಕೊಡೋಕ್ಕಾಗಲಿಲ್ಲ ಅಂತಂದಮೇಲೆ ನಾವೇನೋ ರೋಡ್ ಬ್ಲಾಕ್ ಮಾಡಲಿಲ್ಲ, ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಿಲ್ಲ, ನಾವು ಸಿದ್ದರಾಮಯ್ಯವ್ರ ಮನೆಗೇನು ತೊಂದರೆ ಕೊಡಲಿಲ್ಲ. ನಾವೀಗ ಇಲ್ಲಿ ನಮ್ಮ ಫ್ರೀಡಂ ಪಾರ್ಕಲ್ಲಿ ನಾವು ಅನಿರ್ದಿಷ್ಟಾವಧಿ ಮುಷ್ಕರ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಾವು ಮೆಮೊರಂಡಮ್ ಕೊಟ್ಬಿಟ್ಟು ನಾವು ಇಲ್ಲಿ ಮುಷ್ಕರಕ್ಕೆ ಕೂತಿದ್ದೀವಿ. ನಮ್ಮನ್ನು 4ನೇ ದಿನಕ್ಕೆ ಈಗ ಪ್ರೊಟೆಸ್ಟ್ ಮಾಡ್ತಾರೆ. ಇವರಿಗೆ ಬಂದ್ಬಿಟ್ಟು ನಮಗೆ ಒಂದು ಕನಿಷ್ಠ ವೇತನ ಕೊಡ್ತೀವಿ ಅಂತ ಹೇಳಿಬಿಟ್ಟು ಇವ್ರಿಗೆ ಹೇಳೋದಕ್ಕೆ ಒಂದು ಸೌಜನ್ಯ ಇಲ್ಲ. ನಮ್ಮನ್ನು ಈ ಟೆಂಟನ್ನು ಕೆತ್ತಿಸ್ಬಿಟ್ಟು ನಮ್ಮನ್ನು ಓಡಿಸೋಕ್ಕೆ ಕೆಲಸ ಮಾಡ್ತಿದ್ದಾರೆ ಅಂತಂದಮೇಲೆ ನಾವು ಕೂಡ 50 ವರ್ಷದಿಂದ ದುಡ್ದು ನಾವು ಸರ್ಕಾರಕ್ಕೆ ಸೇವೆ ಸಲ್ಲಿಸಿ ನಮಗೂ ಕೂಡ ಕಷ್ಟ ಆಗಿದೆ. 60 ವರ್ಷ ಆದಮೇಲೆ ಎಲ್ಲರೂ ಕೂಡ ರಿಟೈರ್ಡ್ ಆಗಿ ಮನೆಗೆ ಹೋಗ್ತಾ ಇದ್ದಾರೆ. ಅವರು ಎಲ್ಲಿಗೆ ಹೋಗಬೇಕು? 60 ವರ್ಷ ಆದಮೇಲೆ ಯಾವುದೇ ಒಂದು ಪಿಂಚಣಿ ವ್ಯವಸ್ಥೆ ಕೂಡ ಇಲ್ಲ ಅವರಿಗೆ. ಅವರು ಆ 60 ವರ್ಷ ಆದಮೇಲೆ ಅವ್ರನ್ನ ಯಾರು ದುಡಿಸ್ಕೊಳ್ಳೋದಕ್ಕೆ ಕರ್ಕೊತಾ ಇದ್ದಾರೆ? ಇವರು ಕೂಡ ದುಡ್ಡಿಗೂ ನಾವು ಖರ್ಚು ಮಾಡ್ತಾ ಇದ್ದು ಕೆಲಸಕ್ಕೂ ಕರೆಕ್ಟ್ ಆಗ್ತಾ ಇದೆ. ಇವರು ಈ 6 ಗ್ಯಾರಂಟಿಗಳನ್ನು ಮಾಡಿದ್ರಲ್ಲ, ಅದೇ ನಾವು ಕೆಲಸ ಮಾಡ್ತಿರೋಂಥ ನಮಗೆ ಆ ಗ್ಯಾರಂಟಿಗಳಲ್ಲಿ ನಮಗೆ ಒಂದು ಗೌರವಧನನ, ಒಂದು ಕನಿಷ್ಠ ವೇತನ ಅಂತ ಪರಿಗಣಿಸಿ ನಮ್ಮನ್ನು ಒಂದು ಕನಿಷ್ಠ ವೇತನ ಕೂಲಿ ಕಾರ್ಮಿಕರನ್ನಾಗಿ ಮಾಡ್ಬೋದಾಗಿತ್ತಲ್ಲ. ಅದಕ್ಕೆ ನಾವು ಎಷ್ಟೇ ನಮಗೆ ಕಷ್ಟ ಆದ್ರೂ ಕೂಡ ನಾವು ಈ ಪ್ರತಿಭಟನೆ ಮುಂದುವರಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೇಡಮ್, ನೀವೇನು ಹೇಳ್ತೀರಾ? ಎದ್ದೋಗಿ ಅಂತಿದ್ದಾರೆ, ಎದ್ದೋಗ್ತೀರಾ? ಯಾವುದೇ ಕಾರಣಕ್ಕೂ ಎದ್ದೋಗಲ್ಲ. ಯಾಕೆ ಅಂತಂದರೆ ಇವ್ರು ಪ್ರತಿಯೊಂದಕ್ಕೂ ನಾವು ಬೇಕು. ಒಂದು ಕುಂಭಮೇಳ ಮತ್ತು ಗೃಹಲಕ್ಷ್ಮಿ, ಭಾಗ್ಯಲಕ್ಷ್ಮಿ ಏನೇ ಮಾಡಿದ್ರು ನಾವು ಬೇಕು. ಬಸ್ ಕಳಿಸ್ತಾರೆ, ಬಸ್ಸಿಗೆ ಮಕ್ಳಿಗೆ ಇವ್ರನ್ನ ಪೇರೆಂಟ್ಸ್ಗಳನ್ನ ಎಲ್ಲನೂ ಕರ್ಕೊಬರ್ರಿ ಅಂತಾರೆ. ನಾವು ಕರ್ಕೊಂಡು ಹೋಗ್ಬೇಕು. ಎಲ್ಲದಕ್ಕೂ ನಾವು ಬೇಕು. ಇಲ್ಲ ಸಂಬಳ ಕೇಳಕ್ಕೆ ಹೋದ್ರೆ ಸಂಬಳನೂ ಇಲ್ಲ, ಏನೂ ಇಲ್ಲ. ಏನಂತ ನಾವೇನು ಅವ್ರ ಮನೇದು ಕೇಳ್ತಾ ಇಲ್ಲ. ನಾವು ಮಾಡ್ತಾ ಇದೀವಲ್ಲ, ಕೆಲಸ ಮಾಡ್ತಿದ್ದೀವಲ್ಲ, ಅದ್ರ ದುಡ್ಡು ಕೊಡಿ ಸರ್, ಅದ್ರ ಸಂಬಳ ಕೊಡಿ ಅಂತ ಕೇಳ್ತಾ ಇದೀವಿ. ಸೀರೆ ಕೊಟ್ಟಿದ್ದಾರೆ, ಕಿತ್ತೋಗಿರೋ ಸೀರೆ ಕೊಟ್ಟಿದ್ದಾರೆ. ಕಿತ್ತೋಗಿರೋ ಸೀರೆ 4 ದಿವಸ ಇದನ್ನೇ ಉಡ್ಕೊಂಡು ಎಲ್ಲ ಕಿತ್ತೋಗಿರೋ ಚೂಡಿದಾರ ಕಡಿದೀವಿ. ಇದು ಒಂದು ಸರ್ಕಾರನಾ? ಇದು ಸರ್ಕಾರನೇ ಹೇಳ್ರಿ? ನಮ್ಮಂತ ಬಡವ್ರ ಮೇಲೆ ಹೊಟ್ಟೆ ಬರ್ಸ್ಬೇಡ್ರಿ, ಹಾಳಾಗೋಯ್ತೀರಾ ಅಷ್ಟೇ. ನಾವು ಹೇಳೋದು ನಮ್ಮಂಥವ್ರು ಇದು ಮಾಡಬೇಡ್ರಿ. ಮೊಟ್ಟೆ ಕೊಟ್ಟಿಲ್ಲ, 3 ತಿಂಗಳಿಂದ ಮೊಟ್ಟೆ ದುಡ್ಡು ಕೊಟ್ಟಿಲ್ಲ. ಮೊಟ್ಟೆದು ನಾವು ಬರೋ 10,000 ರೂಪಾಯಿ ಸಂಬಳ ಮೇಡಮ್, ಬರೀ 10,000 ರೂಪಾಯಿ ಸಂಬಳದಲ್ಲಿ 3 ತಿಂಗಳಿಂದ ಮೊಟ್ಟೆ ದುಡ್ಡು ಕೊಟ್ಟಿಲ್ಲ. ಮೊಟ್ಟೆ ತಂದು ಹಾಕಬೇಕು. ಮೊಟ್ಟೆ ತಂದು ಹಾಕಿಲ್ಲ ಅಂದ್ರೆ ಏಕ್ರಿ ಮೊಟ್ಟೆ ತಂದು ಹಾಕಿಲ್ಲ ಅಂತ ಕೇಳ್ತಾರೆ. ಅಲ್ಲಿ ಪೇರೆಂಟ್ಸ್ಗಳು ಏನಕ್ಕೆ ರೀ ಮೊಟ್ಟೆ ಕೊಟ್ಟಿಲ್ಲ ಅಂತಾರೆ. ಆಮೇಲೆ ಮೇಡಮ್ಗಳು ಹಿಂಸೆ ಕೊಡ್ತಾರೆ, ಏನಕ್ಕೆ ನೀವು ಮೊಟ್ಟೆ ಕೊಟ್ಟಿಲ್ಲ ಅಂತಾರೆ. ಎಲ್ಲ ಪ್ರತಿಯೊಂದು ಇವ್ರು ನಮಗೆ ಕರೆಕ್ಟಾಗಿ ಹಾಕ್ಲಿ, ನಾವು ಕೇಳಲ್ಲ. ನಮಗೆ ಸಂಬಳ ಏನು ಕರೆಕ್ಟಾಗಿ ನಾವು ಹೇಳಿದ್ದೀವಲ್ಲ ಆ ಸಂಬಳ ಕೊಡಲಿ, ಮೊಟ್ಟೆ ದುಡ್ಡು ತಿಂಗಳ ಕರೆಕ್ಟಾಗಿ ಹಾಕ್ಲಿ. ನಾವು ಇವ್ರು ಸುದ್ದಿಗೂ ಬರಲ್ಲ, ನಾವೇನು ನೋಡಲ್ಲ. ನಾವು ಏನೇನು ಕೆಲಸ ಮಾಡ್ಬೇಕು ಮಾಡ್ಕೊಂಡು ಹೋಗ್ತೀವಿ.
ಅಷ್ಟೇ. ಬಾಡಿಗೆ ದುಡ್ಡು 3 ತಿಂಗಳಾಯ್ತು, 3 ತಿಂಗಳಾದ್ರೂ ಆಯ್ತು, 4 ತಿಂಗಳಾಯ್ತು, ಬಾಡಿಗೆ ದುಡ್ಡು ಬರಲ್ಲ, ಏನು ಬರಲ್ಲ. ನಾವು ಕೊಡಬೇಕು, ನಮ್ಮಿಂದ ಕೊಡೋದು ಕೂಡ 10,000 ರೂಪಾಯಿಗೆ ಮೊಟ್ಟೆನೇ ತರನೋ ಬಾಡಿಗೆನೇ ಕೊಡೋದು, ಏನು ಮಾಡೋದು? ಅಂಗನವಾಡಿ ಬಾಡಿಗೆನ ನೀವೇ ಕಟ್ತಾ ಇದ್ದೀರಾ? ಹಾಂ, ಕಟ್ಟಬೇಕು. ಅಡ್ವಾನ್ಸು ಇಲ್ಲ, ಏನಿಲ್ಲ. ನಾವು ಬೇರೆ ಚೆನ್ನಾಗಿರೋ ಅಂಗನವಾಡಿಗೆ ಹೋಗಿ ಅಂತಾರೆ. ಚೆನ್ನಾಗಿರೋ ಅಂಗನವಾಡಿಗೆ ಹೋದ್ರೆ 40,000 ರೂಪಾಯಿ 30,000 ರೂಪಾಯಿ ಅಡ್ವಾನ್ಸ್ ಕೇಳ್ತಾರೆ. ಅಡ್ವಾನ್ಸು ಇಲ್ಲ, ಬರೀ ಬಾಡಿಗೆ. ಅಡ್ವಾನ್ಸು ನಾವು ಕೈಯಿಂದ ಕೊಡಬೇಕು. ಬಾಡಿಗೆ ನೋಡಿದ್ರೆ 4 ತಿಂಗಳಿಂದ ಬಾಡಿಗೆ ಕೊಡಲ್ಲ. ನಾವು ಕೈಯಿಂದ ಕೊಟ್ಬಿಟ್ಟು ಇವ್ರು ಯಾವಾಗ ಕೊಡ್ತಾರೋ ಅವಾಗ ಇಸ್ಕೊಳ್ಳೋದು. ಏನಂತ ದರ್ದು ಕೊಡೋ 10,000 ರೂಪಾಯಿಲಿ ನಾವು ಇಷ್ಟೆಲ್ಲ ಮಾಡಬೇಕಾ? ನಾವೇನು ಇವ್ರ ಮನೆದೇನು ಕೇಳ್ತಾ ಇಲ್ಲ, ಇವ್ರ ಮನೇದು ನಮಗೆ ಬೇಡ, ನಾವು ಮಾಡ್ತಾ ಇದೀವಲ್ಲ ಕೆಲಸ, ಅದನ್ನು ಕೊಡಲಿ ಅಷ್ಟೇ ನಾವು ಹೇಳ್ತಾ ಇರೋದು. ಹಂಗಾಗಿ ಮೇಡಮ್, ನಿಮ್ಮ ಸ್ನೇಹಿತರೆ ಹೇಳ್ತಾ ಇದ್ರು ಏನೇ ಒಂದು ಸರ್ಕಾರ ಸ್ಕೀಮ್ ಬರಬೇಕು ಅಂತ ಹೇಳಿದ್ರೆ ನಾವೇ ಜನರನ್ನ ಸೇರಿಸ್ಬೇಕು ಅಂತ ಹೇಳಿ. ಆದ್ರೆ ಇವತ್ತು ನೀವು ಇಷ್ಟು ಜನ ಬಂದು ಬೀದಿಲಿ ಕೂತಿದ್ದೀರಾ, ಬಟ್ ಆ ಸರ್ಕಾರ ಕೇಳ್ತಲ್ಲ. ಏನ್ ಹೇಳ್ತೀರಾ? ಚನ್ನಪಟ್ಟಣದಲ್ಲಿ ಸಮಾವೇಶ ಮಾಡಬೇಕು, ಬಸ್ಸಲ್ಲಿ ಜನಗಳೆಲ್ಲ ತುಂಬ್ಕೊ ಬನ್ನಿ, ಎಲ್ಲ ಸ್ಟೇಜ್ ಮೇಲೆ ನಿಂತ್ಕೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸ್ಟೇಜ್ ಹಾಕ್ಸ್ಕೊಂಡು ಇವ್ರು ಹಾಕ್ಸ್ಕೊ ಬರ್ತಾರೆ. ನಾವು ಎಲ್ಲಾರ್ಗು ಬೆಂತಟ್ಬಿಟ್ಟು ಬರೀ ಕೈಲಿ ಹೋಗಿ ಮನೇಲಿ ಕೂತ್ಕೊಳ್ಳೋದು. 10,000 ರೂಪಾಯಿ ಸಂಬಳ ತಗೊಂಡು ಇವರೆಲ್ಲ ದೊಡ್ಡ ಇದು ಮಾಡಿಸ್ಬೇಕು, ಇಂಜಿನಿಯರ್ ಮಾಡಿಸ್ಬೇಕು, ಡಾಕ್ಟರ್ ಓದಿಸ್ಬೇಕು, ಅದು ಮಾಡ್ಬೇಕು, ಇದು ಮಾಡಬೇಕು. ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸೋಕ್ಕೂ ಮಕ್ಳಿಗೆ ಅವಶ್ಯಕತೆ ಆಯ್ತಾ ಇಲ್ಲ. ಆದರೆ ನೀವು ಇವ್ರು ಮಾಡ್ತಾ ಇರೋದು ತುಂಬ ಅನ್ಯಾಯ. ನಮ್ಮ ಯೋಗೇಶ್ವರ್ ಸಾರುವೆ ಚನ್ನಪಟ್ಟಣದಲ್ಲಿ ಗೆಲ್ಲಬೇಕು ಅಂತ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಬಿಟ್ರು. ಆದರೆ ನಮ್ಮ ಬಡವ್ರ ಬಗ್ರ ಹೆಣ್ಮಕ್ಳಿಗೆ ಒಂದು ದಾರಿ ದೀಪ ಮಾಡಿಕೊಡ್ಲಿಲ್ಲ, ಒಂದು ಇದು ಮಾಡಿಕೊಡ್ಲಿಲ್ಲ. ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಒಂದು ಸಂಬಳ ನ್ಯಾಯವಾದ ನಿಗದಿತವಾಗಿ ಒಂದು 25,000 ರೂಪಾಯಿ ಕೇಳ್ತಾವ್ರೆ, ಅದನ್ನು ಕೊಡಿಸ್ಕೊಡ್ಬೇಕು ಅನ್ನೋದು ಇದಾಯ್ತಾ ಇಲ್ಲ. ಆದರೆ ಈ ರಾಮನಗರದಲ್ಲಿ ಚನ್ನಪಟ್ಟಣದಲ್ಲಿ ಎಲ್ಲ ಕಡೆನೂ ಒಂದು ಸಮಾವೇಶ ಮಾಡಬೇಕು ಅಂದರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಅದರಲ್ಲಿ ಕನಿಷ್ಠ ಪಕ್ಷ ಕಾಲು ಭಾಗನೂ ನಮ್ಮ ಮಹಿಳೆಯರಿಗೆ ಒದಗಿಸ್ಕೊಡ್ತಾ ಇಲ್ಲ. ನಮ್ಮನ್ನ 4 ದಿವಸದಿಂದ ತಗೊಬಂದು ಬೀದಿಲಿ ಭಿಕ್ಷೆ ಬೇಡಿಸ್ತಾವ್ರೆ. ಇವ್ರು ಭಿಕ್ಷೆ ಹಾಕ್ಸ್ಕೊಂಡ್ರು, ನಮಗೆ ಭಿಕ್ಷೆ ಕೇಳ್ತಾ ಇದ್ದೀವಿ. ನಮ್ಮ ಕನಿಷ್ಠ ವೇತನ ಕೊಡಿ, ಭಿಕ್ಷೆ ಕೊಡಿ ಅಂತ ಕೇಳ್ತಾ ಇದ್ದೀವಿ, ಸರ್ಗೊಟ್ಟು ಕೇಳ್ತಾ ಇದ್ದೀವಿ. ನಮ್ಮ ಹುಡುಗಿರನ್ನ ತಗೊಬಂದು ನಮ್ಮ ಇವ್ರನ್ನ ಅಧ್ಯಕ್ಷರನ್ನ ಬೀದಿಲಿ ನಿಲ್ಲಿಸಿ, ಬಿಸಿಲಲ್ಲಿ ನಿಲ್ಲಿಸಿ, ಪೆಂಡಾಲ್ ಕಿತ್ತು ಎಲ್ಲ ಹಾಳು ಮಾಡಿ ನಿಲ್ಲಿಸಿದ್ದಾರೆ. ಆದರೂ ಇವ್ರಿಗೆ ಏನು ಒಂದು ಕನಿಕರ ಇಲ್ವಾ? ಇವ್ರ ಮನೆ ಹೆಣ್ಮಕ್ಳಾದ್ರೆ ಈ ಥರ ಕೆಲಸ ಮಾಡ್ತಿದ್ರ? ನಮ್ಮ ಈಗ ಬೀದಿಗೆ ಇಳಿಸಿದ್ದಾರೆ. ಎಷ್ಟೇ ಬೀದಿಗೆ ಇಳಿಸಿದ್ರು ನಾವಂತೂ ಜಗ್ಗುದಿಲ್ಲ. ಇನ್ನೂ 1 ವಾರ ಆಗಲಿ 15 ದಿವಸ ಆಗಲಿ ಇಲ್ಲೇ ಕೂತ್ಕೋತೀವಿ. ನಾವೇನಾರು ಇದೇ ಕೆಲಸ ಮಾಡ್ತಾ ಇದ್ರೆ ಮರಗಳಿಗೆ ಇದೇ ಸೀರೆ ಬಿಚ್ಚಿಬಿಟ್ಟು ನೇಣಾಕೊಳಕ್ಕೂ ಸಿದ್ಧ. ನಾವು ಈ ಕಿತ್ತೋಗಿರೋ ಸೀರೆ ಕೊಟ್ಟವ್ರೆ, ಈ ಸೀರೆನೇ ತೆಗೆದು ನೇಣಾಕೊಳಕ್ಕೂ ಸಿದ್ಧ. ನಾನು ಬೇವ್ರ ಮಂಡಿ ಅಂಗನವಾಡಿ ಕಾರ್ಯಕರ್ತೆ, ಚನ್ನಪಟ್ಟಣ ತಾಲೂಕು. ಅದೇ ಸಿದ್ದರಾಮಯ್ಯನ PA ನಮ್ಮೂರ್ನವ್ರೆ. ನಾನು ಒಂದೇನೆ ಅವ್ರು ಯಾರು ಕರೆದಿದ್ರೆ ನಾನೇ ಅವಾಗ ಅವ್ರ ಜೊತೆ ಮಾತಾಡ್ತಿದ್ದೆ. ವೆಂಕಟೇಶ ರಾಜು ಅಂತ ಅವರು ನಮ್ಮ ಸಿದ್ದರಾಮಯ್ಯ PA ಅವರು ನಮ್ಮವರೇ ಆಗಿರೋದ್ರಿಂದ ನಮ್ಮ ಸೋದರ ಮಾವನ ಮಗನೇ. ಆದರೂ ನಾನು ಹೋಗಿ ಅಲ್ಲಿ ಅವ್ರ ಜೊತೆ ಮಾತಾಡ್ತಿದ್ದೆ. ಇವ್ರು ಯಾರು ಜೊತೆಲಿ ಕರ್ಕೊಂಡೋಗಿದ್ರೆ ಚೆನ್ನಾಗಿ ಮಾತಾಡ್ಬಿಟ್ಟು ಬರ್ತಿದ್ದೆ. ಆದರೆ ಇವ್ರು ಇದೇ ಏನಾರ ಕೆಲಸ ಮಾಡ್ತಾಯಿದ್ರೆ ನಾನು ಸತ್ತೋದ್ರೂ ಪರವಾಗಿಲ್ಲ, ಇಲ್ಲೇ ಮರ್ಕಕ್ಕೆ ಜ್ಞಾನಕ್ಕೆ ಸಾಯ್ತೀವಿ ಎಷ್ಟು ಜನ ಬೇಕಾದ್ರೂ. ಇವ್ರು ಇದೇ ಕೆಲಸ ಮಾಡ್ತಾಯಿದ್ರೆ ರೋಡಲ್ಲೆಲ್ಲ ಮಲ್ಕೋತೀವಿ, ಬಸ್ನೇ ಬಿಟ್ಕೊ ಹೋಗ್ಲಿ. ಇದೇ ಕೆಲಸ ಮಾಡ್ಬಿಟ್ಟು ಹೋಯ್ತೀವಿ. ಇನ್ನೂ 15 ದಿವಸ ಅಲ್ಲಿ ತಿಂಗಳಲ್ಲಿ ನಮ್ಮ ಮಾಡೋ ತನಕನು ಹೇಳ್ತಾ ಇದ್ರು ನಿಮ್ಮ ಕಾರ್ಯಕರ್ತೇನೆ ಅಂದ್ರೆ ಹರಿದೋಗಿರೋ ಸೀರೆ ಕೊಡ್ತಾರೆ, ಒಂದು ಮೊಟ್ಟೆಗೆ ದುಡ್ಡು ನಾವೇ ಕೊಡಬೇಕು, ಒಂದು ಬಾಡಿಗೆ ಕಟ್ಟಬೇಕು ಅಂದ್ರೂ ನಾವೇ ದುಡ್ಡು ಕೊಡಬೇಕು. ಆದರೆ ಅವ್ರು ಕೊಡ್ತಿರೋ 10ರಿಂದ 11,000 ರೂಪಾಯಿ ಸಂಬಳ ಸಾಕಾಗಲ್ಲ ಅಂತ ಏನು ಹೇಳ್ತೀರಾ? ಇಷ್ಟು ನೆಗ್ಲಿಜೆನ್ಸಿ ಸರ್ಕಾರದ ಬಗ್ಗೆ ಏನು ಹೇಳ್ತೀರಾ? ನೋಡಿ ಹೇಳ್ತೀನಿ, ತೋರಿಸ್ತೀನಿ ನೋಡಿ. 9:30 10 ಗಂಟೆವರೆಗೂ ಅಂಗನವಾಡಿಲೇ ಹಾಜರಾಗಬೇಕು ಅಂತ ಹೇಳ್ತಾರೆ. ನೋಡಿ ಇದು ಯೂನಿಫಾರ್ಮ್, ಇದು ಎಂಥದ್ದು ಸಮವಸ್ತ್ರ ಕಡ್ಡಾಯ. ಇದು ಸಮವಸ್ತ್ರ ಕಡ್ಡಾಯ ಹಾಕೊಂಡು ಯೂನಿಫಾರ್ಮ್ ಹಾಕೊಂಡೇ ಡ್ಯೂಟಿಲಿ ಇರಬೇಕು. ಯೂನಿಫಾರ್ಮ್ ಹಾಕೊಂಡಿಲ್ಲ ಅಂತಂದ್ರೆ ನೋಟಿಸ್ ಇಶ್ಯೂ ಮಾಡ್ತೀವಿ ಅಂತ ಹೇಳ್ತಾರೆ. ಇದು ಕಡ್ಡಾಯ ಯೂನಿಫಾರ್ಮ್. ಅದು ಹರಿದೋದ್ರೂ ಪರವಾಗಿಲ್ಲ, ಏನಾದ್ರೂ ಪರವಾಗಿಲ್ಲ, ಒಟ್ಟು ಇದನ್ನ ಹಾಕೊಂಡು ನಾವು 9:30 ಡ್ಯೂಟಿ ಮಾಡಬೇಕು, ಇರಬೇಕು ನಾವು ಡ್ಯೂಟಿಲಿ. ಗೃಹಲಕ್ಷ್ಮಿ ಯೋಜನೆ ಜಾರಿ ಬಂತು. ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಬಂದಾಗ ಮನೆಗೆಲ್ಲ ಹೋಗಿ ಜನ ಕರ್ಕೊಬಂದವ್ರು ನಾವು. ಇಡೀ ಛತ್ರ ತುಂಬ ಜನ ಸೇರಿಸ್ತವ್ರು ನಾವು. ಅಲ್ಲಿ ಮನೆ ಬಾಗ್ಲಿಗೆಲ್ಲ ರಂಗೋಲೆ ಬಿಡಿಸ್ತವ್ರು ನಾವು. ಅದು ಏನು ಸಿಂಬಲ್ಲು, ಗೃಹಲಕ್ಷ್ಮಿದೇ ಸಿಂಬಲ್ ಆಗಬೇಕು. ಹಸಿರು ತಳಿರು ತೋರಣದಿಂದ ಅಲಂಕಾರ ಮಾಡಬೇಕು. ಒಂದು BLO ಕೆಲಸ ಬತ್ತು ಅಂದ್ರೆ ಅದಕ್ಕೂ ಒಂದು ಹೇಳ್ತಾರೆ, ಹಸಿರು ತಳಿರು ತೋರಣದಿಂದ BLO ಕೆಲಸ ಡ್ಯೂಟಿ ಮಾಡ್ರಿ ಅಂತಾರೆ. ಆದ್ರೆ ನಾವು ಶ್ರಮ ಪಡೋರು, ನಾವು ತಿಂತಾ ಇರೋದು ಅವರು. ಭಾನುವಾರನೂ ಬಿಡಲ್ಲ, ಮತ್ತೆ ರಜದ ದಿನಗಳಲ್ಲೂ ಬಿಡಲ್ಲ. ಮಳೆಗಾಲದ ರಜೆ ಕೊಟ್ರು ಅಂತಂದ್ರೆ ಭಾನುವಾರನೂ ಡ್ಯೂಟಿ ಮಾಡಬೇಕು. ಮಾಡಿಸ್ತಾ ಇದ್ದಾರೆ, BLO ಕೆಲಸ ಮಾಡಿಸ್ತಾ ಇದ್ದಾರೆ. ಮತ್ತೆ ಸ್ತ್ರೀ ಶಕ್ತಿ ಸಂಘದವ್ರು ಎಲ್ಲಾರನ್ನು ಕರ್ಕೊಬನ್ನಿ, ಅಲ್ಲೂ ಕರ್ಕೊಬನ್ನಿ, ಇಲ್ಲೂ ಕರ್ಕೊಬನ್ನಿ ಅಂತ ಒತ್ತಾಯ ಮಾಡ್ತಾರೆ. ಬಸ್ಗಳೆಲ್ಲ ತುಂಬಿಕೊಂಡು ನಾವು ಊಟ ಇಲ್ದೇನೆ, ಅನ್ನ ಇಲ್ದೇನೆ, ಏನು ಇಲ್ದೇನೆ ಕರ್ಕೊಂಡೋಗಿ ಬೆಳಿಗ್ಗೆ ಸಂಜೆವರೆಗೂ ಸತ್ಕೊಂಡು ವಾಪಸ್ ಮನೆಗೆ ಕರ್ಕೊಬತ್ತೀವಿ. ಅದೇ ಬೇರೆಯವ್ರನ್ನ ಯಾರು ರಾಜಕೀಯದವ್ರು ಕರ್ಕೊ ಹೋದಾಗ 500,000 ತಗೊಂಡು ಮನೆಗೆ ಬರ್ತಾರೆ. ಹಂಗೆ ಕೊಟ್ಕೊ ಕರ್ಕೊಬತ್ತಾರೆ. ನಾವು ಬರೀ ಕೈಲಿ ಕರ್ಕೊಬತ್ತೀವಿ. ಆಗ ಅವ್ರು ನಮ್ಮನ್ನೇ ಬೈತಾರೆ, ನೀವು ಹಂಗೆ ಕರ್ಕೊಂಡೋದ್ರಿ ಅಂತ.
ಆ ಥರ ಮಾಡ್ತಾರೆ ಎಲೆಕ್ಷನ್ ಮಾಡಿದಾಗ. ಇವ್ರು ಯಾರ್ಯಾರು ಬಂದು ಸಮಾವೇಶ ಸಮ್ಮೇಳನಗಳು ಏನಾದರೂ ಒಂದು ಇದು ವ್ಯಾಪಾರ ಅಲ್ಲ ಒಂದು ಏನಾದರೂ ಒಂದು ಬಂದು ಮಾಡಬೇಕು, ಒಂದು ಫಂಕ್ಷನ್ಗಳು ಮಾಡಬೇಕು ಅಂದರೆ ನಾವುಗಳು ಬೇಕಲ್ಲಿ. ನಾವುಗಳಿಲ್ಲ ಅಂದರೆ ಫಂಕ್ಷನ್ ಇಲ್ಲ. ನಾವುಗಳೇ ಜನ ಕರ್ಕೊಂಡು ಹೋಗ್ಬೇಕು, ಜನ ಸೇರಿಸ್ಬೇಕು. ಅಲ್ಲಿ ಕುಡಿಯೋಕ್ಕಿಲ್ದೆ ಹೋದ್ರೂ ಪರವಾಗಿಲ್ಲ, ತಿನ್ನೋಕ್ಕಿಲ್ದೆ ಹೋದ್ರೂ ಪರವಾಗಿಲ್ಲ. ಈ ಟೀಚರ್ ಕರ್ಕೊಂಡೋದ್ಲಪ್ಪ, ಏನು ಕೊಡಿಸಿದ್ಲು, ಏನು ಬಿಟ್ಲು, ಏನು ಮಾಡಿದ್ಲು, ವಾಪಸ್ ಕರ್ಕೊಂಬಂದ್ಲು ಅಂತ ಜನಗಳಿಂದನೂ ನಾವು ದೂಷಣೆ ತಗೋಬೇಕು, ಅವರಿಂದನೂ ನಾವು ಬಯಸ್ಕೋಬೇಕು, ಎಲ್ಲ ತವಿಂದನೂ ನಾವು ಅನ್ನಿಸ್ಕೋಬೇಕು. ಆದರೆ ಗುರುತಿಸೋಕೆ ಮಾತ್ರ ಸರ್ಕಾರ ನಮ್ಮಿಂದ ಆಗಲ್ಲ. ಸಂಬಳ ಮಾತ್ರ ಇಲ್ಲ, ತಿಂಗಳ ಸಂಬಳ. ನಿಜಕ್ಕೂ ಕೂಡ ಅಂಗನವಾಡಿಯವರು ಕಾರ್ಯಕರ್ತರೆಲ್ಲರೂ ಕೂಡ ಸರ್ಕಾರದ ವಿರುದ್ಧ ಎಷ್ಟರ ಮಟ್ಟಿಗೆ ಆಕ್ರೋಶ ಹೊರಾಗ್ತಿದ್ದಾರೆ ಅಂತ ನೀವು ಕೂಡ ನೋಡ್ತಾ ಇದ್ದೀರಾ. ಯಾಕಂತ ಹೇಳಿದ್ರೆ ಸರ್ಕಾರದ ಪ್ರತಿಯೊಂದು ಯೋಜನೆ ಏನಿದೆ ಅದು ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಅದರಲ್ಲಿ ಪ್ರಮುಖ ಪಾತ್ರವನ್ನು ಅಂಗನವಾಡಿ ಕಾರ್ಯಕರ್ತರು ವಹಿಸ್ತಾರೆ. ಅವರೇ ಹೇಳ್ದಂಗೆ ಅಂದರೆ ಅವ್ರು ಹೇಳ್ತಾ ಇರುವ ಪ್ರಕಾರದಲ್ಲಿ ಒಂದು ಸಮಾವೇಶ ನಡಿಬೇಕು ಅಂತ ಹೇಳಿದ್ರೆ ಅಲ್ಲಿ ಜನನ ಸೇರಿಸೋದು ಅಂಗನವಾಡಿ ಕಾರ್ಯಕರ್ತರು. ಪ್ರತಿಯೊಂದು ಮನೆಗೂ ಹೋಗಿ ರಂಗೋಲಿಯನ್ನು ಹಾಕಿ ತಳಿರು ತೋರಣವನ್ನು ಕಟ್ಟೋದು ಅಂಗನವಾಡಿ ಕಾರ್ಯಕರ್ತರು. ಸರ್ಕಾರದ ಎಲ್ಲ ಯೋಜನೆಗಳು ಯಶಸ್ವಿ ಆಗಬೇಕು ಅಂತಂದರೆ ಅಂಗನವಾಡಿ ಕಾರ್ಯಕರ್ತರು ಬೇಕು. ಆದರೆ ಸಂಬಳ ನೀಡುವಂತಹ ವಿಚಾರ ಬಂದಾಗ ಮಾತ್ರ ಅಂಗನವಾಡಿ ಕಾರ್ಯಕರ್ತರು ಯಾಕೆ ಬೇಡ ಅಂತ ಹೇಳಿ ಅವರು ಪ್ರಶ್ನೆಯನ್ನ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು. Thank you.